ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ನನ್ನ ಮಗಳು ಬೇಗನೆ ಎದ್ಬಿಟ್ಟಿದ್ಲು. ಸೊ ಹಾಗಾಗಿ ಒಂದು ರೌಂಡ್ ತಿರುಗಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಗಡೆ ಎತ್ಕೊಂಡ್ಬಂದಿದ್ದೆ. ಅಂದರೆ ಅವಳು ನಾವೆದ್ದಾಗಲೇ ಎದ್ಬಿಡ್ತಾಳೆ, 6:30 7 ಗಂಟೆ ಅಷ್ಟರಲ್ಲೆಲ್ಲ ಎದ್ಬಿಡ್ತಾಳೆ. ಒಂದೊಂದು ಟೈಮ್ 5 ಗಂಟೆಗೆ ಎದ್ಬಿಡ್ತಾಳೆ. ಸೊ ಹಾಗಾಗಿ ಎದ್ದು ಮೂಡ್ ಆಫ್ ಆಗಿರುತ್ತಲ್ಲ, ಸ್ವಲ್ಪ ಸರಿ ಹೋಗಲಿ ಅಂದ್ಬಿಟ್ಟು ಒಂದು ರೌಂಡ್ ಹಾಕಿಸ್ತೀನಿ ಅಲ್ಲೇ ಮನೆ ಹತ್ತವು. ಮಮ್ಮ ಮಮ್ಮ ಅಂತ ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ಹಾಗೆ ನಾವು ರೆಡಿಯಾಗಿ ಅಂಗನವಾಡಿಗೆ ಹೋಗಬೇಕಿತ್ತು. ಅಂಗನವಾಡಿ ಹತ್ರ ಕರ್ಕೊಂಡು ಹೋದೆ. ಅಂದರೆ ಪಾಪುದು ವೆಯ್ಟು ಚೆಕ್ ಮಾಡಿಸ್ಬೇಕಿತ್ತು. ಅಂದರೆ ಅವ್ರು ಮಂತ್ಲಿ ವೆಯ್ಟು ಮತ್ತು ಹೈಟು ಚೆಕ್ ಮಾಡ್ತಾರಲ್ವ. ಸೊ ಹಾಗಾಗಿ ಅಂಗನವಾಡಿಗೆ ಕರ್ಕೊಂಡೋಗಿದ್ದೆ. ಮಲ್ಕೊಬಿಟ್ಟಿದ್ಲು. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ರೆಡಿ ಮಾಡ್ತಿದ್ದೆ. ಇಲ್ಲಿ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಪುದೀನ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಎಷ್ಟು ತೊಗೋತೀವಿ ಅದರ ಅರ್ಧ ಅಷ್ಟು ಶುಂಠಿ ತೊಗೊಂಡು ಇದನ್ನು ನೀಟಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಬರಬೇಕಾಗುತ್ತೆ. ಈ ಥರ ಗಟ್ಟಿ ಪೇಸ್ಟ್ ಮಾಡ್ಕೊಂಡು ಬನ್ನಿ. ನೋಡ್ತಿರ್ಬೋದು ಯಾವ ಥರ ರುಬ್ಕೊಂಡು ಬಂದಿದ್ದೀನಿ ವಯಸ್ಸಾಗಿ ಅಂತ. ಈ ಥರ ಮಾಡ್ಕೊಂಡು ಬಂದರೆ ಸಾಕು. ಈ ಚಿಕನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲ್ಗೆ ಒಂದು ಅರ್ಧ kg ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು ಅಷ್ಟೇ. ನಾನು ಇಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈ ಬಿರಿಯಾನಿಗೆಲ್ಲ ಸ್ಕಿನ್ ತೊಗೊಳ್ಳಿ, ಸ್ಕಿನ್ ಇರುವಂಥ ಚಿಕನ್ನು. ಯಾಕಂದರೆ ಸ್ಕಿನ್ ಇದ್ದರೆ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ಸ್ಕಿನ್ ಇರುವಂಥದ್ದನ್ನೇ ಬಳಸ್ಕೊಂಡಿದ್ದೀನಿ ಇಲ್ಲಿ ನಾನು. 2 ದೊಡ್ಡ ಸೈಜ್ ಆಗುವಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಉಳ್ಳಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಗ್ರೀನಿಶ್ ಆಗಿದೆ ಪೇಸ್ಟ್ ಅಂತ. ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡ್ತಿರೋದ್ರಿಂದ ಈ ಗ್ರೀನಿಶ್ ಆಗಿರಬೇಕು ಬಿರಿಯಾನಿ. ಸೊ ಹಾಗಾಗಿ ಈ ಥರ ಹಾಕ್ಕೋತಾ ಇದ್ದೀನಿ. ಇದರಲ್ಲಿರೋ ಅದನ್ನು ನೀಟಾಗಿ ಹಾಕೋತೀನಿ. ಇವಾಗ ಇದಕ್ಕೆ 1 ಲೋಟ ಆಗೋಷ್ಟು ಗಟ್ಟಿ ಮಜ್ಜಿಗೆ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಮೊಸರಿದ್ದರೆ ಮೊಸರು ಹಾಕ್ಕೊಳ್ಳಿ. ನನ್ನ ಹತ್ರ ಮೊಸರು ಇರಲಿಲ್ಲ, ಆದರೆ ಮಜ್ಜಿಗೆ ಸಿಲುಬಿಟ್ಟಿದ್ರು. ಸೊ ಹಾಗೆ ಗಟ್ಟಿ ಮಜ್ಜಿಗೆ ಏನಿದೆ ಆ ಮಜ್ಜಿಗೆನೇ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಚಿಕನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇನ್ನು ಬೇರೆ ಯಾವುದೇ ಮಸಾಲೆ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ. ಗರಂ ಮಸಾಲೆ ಕೂಡ ನಾನು ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ರುಬ್ಬಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೆ ಅಲ್ವ. ಸೊ ಹಾಗೆ ಗರಂ ಮಸಾಲೆ ಕೂಡ ಹಾಕ್ಕೊಂಡಿಲ್ಲ. ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಕಲಿಸ್ಬೇಕಾಗುತ್ತೆ. ನಾವು ಹಾಕಿರೋ ಅಂಥ ಪೌಡ್ರು ಮತ್ತು ಮಸಾಲೆ ಎಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಇದ್ರ ಜೊತೆ ಹೊಂದ್ಕೋಬೇಕು ಚಿಕನ್ ಜೊತೆ. ಅಲ್ಲಿವರೆಗೂ ಒಂದು 2 ರಿಂದ 3 ನಿಮಿಷ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇಲ್ಲಿ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಚಿಕನ್ ಮಾಡ್ಕೋಬೋದು. ನಮ್ಗೆ ಅಡುಗೆನೇ ಬರಲ್ಲ, ನಮಗೆ ಈ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ಥರ ಚಿಕನ್ ಮಾಡಿ ಕೊಡಿ. ಮನೆಯವರು ತುಂಬಾ ಇಷ್ಟಪಡ್ತಾರೆ. ನಿಂಗೆ ಅಡುಗೆಗೆ ಬರಲ್ವಾ, ಇಷ್ಟೊಂದು ಚೆನ್ನಾಗಿ ಮಾಡಿದ್ಯಾ ಅಂತ ಅವರೇ ಕೇಳ್ತಾರೆ. ಆ ಥರ ಇರುತ್ತೆ. ಯಾಕಂದರೆ ಯಾವುದೇ ಥರ ಬೇರೆ ಸ್ಟೆಪ್ಗಳಿಲ್ಲ, ಎಲ್ಲನೂ ಇಲ್ಲೇ ಹಾಕೋದ್ರಿಂದ. ಇನ್ನು ಫ್ರೈ ಮಾಡಬೇಕು, ಈರುಳ್ಳಿ ಕರಿಬೇಕು, ಅವೆಲ್ಲ ಯಾವುದೇ ಥರ ತಲೆನೋವಿರಲ್ಲ. ಡೈರೆಕ್ಟ್ ಇದಕ್ಕೆ ಹಾಕಿರೋದ್ರಿಂದ ಜಸ್ಟ್ ಇದನ್ನು ಹಾಕೋದು, ಒಂದು 5 ನಿಮಿಷ ಫ್ರೈ ಮಾಡಿ ಅಕ್ಕಿ ಹಾಕಿ ಬೇಯಿಸೋದಷ್ಟೇ. ಇವಾಗ ಇದನ್ನು ಒಂದು 1/2 ಅವರ್ ಮ್ಯಾರಿನೇಟ್ ಮಾಡ್ಕೊಬರ್ತೀನಿ. ನಾವು ಕೆಲಸಕ್ಕೆ ಹೋಗಬೇಕು, ಬೆಳಿಗ್ಗೆ ಬೇಗ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅನ್ನೋರು ನೈಟೇ ಕಲಸಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಬೆಳಿಗ್ಗೆ 10 ನಿಮಿಷಕ್ಕೇ ಈ ಬಿರಿಯಾನಿ ಆಗೋಗ್ಬಿಡುತ್ತೆ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಬಿರಿಯಾನಿನ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಬಳಸೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಹಾಕ್ತಾನೆ ಸಿಲ್ವಿರುವಂಥ ಬೆಣ್ಣೆ ಇತ್ತು. ಸೊ ಹಾಗಾಗಿ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಬೆಣ್ಣೆ ಹಾಕಿ ಟ್ರೈ ಮಾಡಿ, ಅದ್ರ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬೆಣ್ಣೆ ಸಂಪೂರ್ಣವಾಗಿ ಕರಗಿದ್ಮೇಲೆ ಇಲ್ಲಿ ಪಲಾವ್ ಎಲೆ, ಹಾಗೆ ಸ್ಪೈಸಸ್ ಏನಿದೆ ಚಕ್ಕೆ ಲವಂಗ ಮೊಗ್ಗು, ಮರಾಠಿ ಮೊಗ್ಗು, ನಿಮ್ಮ ಮನೇಲಿ ಏನು ಸ್ಪೈಸಸ್ ಇರುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಒಂದು 10 ರಿಂದ 15 ಸೆಕೆಂಡಿಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನೆಕ್ಸ್ಟ್ ಬೇರೆ ಪ್ರೋಸೆಸ್ ಏನೂ ಇಲ್ಲ. ನಾವು ಆಲ್ರೆಡಿ ಚಿಕನ್ ಏನು ಮುಚ್ಚಿಟ್ಟಿದ್ವಿ 1/2 ಅವರ್ ಮ್ಯಾರಿನೇಟು, ಅದನ್ನು ಇದಕ್ಕೆ ಡೈರೆಕ್ಟ್ ಹಾಕೋದಷ್ಟೇ. ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಚಿಕನ್ ಸ್ವಲ್ಪ ಬೇಯಬೇಕಲ್ವ. ಸೊ ಹಾಗಾಗಿ ಇದನ್ನು ಒಂದು 5 ನಿಮಿಷ ಬೇಯಬೇಕಾಗುತ್ತೆ. ಆವಾಗಲೇ ಹೇಳಿದೆ ಅಲ್ವಾ, ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಬಿರಿಯಾನಿ ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಅಂತ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಜಸ್ಟ್ ಎಣ್ಣೆ ಒಳಗಡೆ ಚಿಕನ್ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಬರ್ತೀನಿ ಇವಾಗ. 5 ನಿಮಿಷ ಆದಮೇಲೆ ನೋಡ್ತಿರ್ಬೋದು ನೀವು, ನಾವು ಹಾಕಿರೋ ಚಿಕನ್ ನೀರು ಬಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನು 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಹಾಗಾಗಿ 2 ಕಪ್ ಅಂದರೆ ಅರ್ಧ kg ಅಷ್ಟು ಅಕ್ಕಿ ತೊಗೊಂಡಿದ್ದೆ. ಹಾಗಾಗಿ ನಾನು 2 ಕಪ್ಗೆ 4 ಕಪ್ಪಷ್ಟು ನೀರನ್ನ ಹುಯ್ತಾಯಿದ್ದೀನಿ. ಮಿಕ್ಸಿ ಜಾರ್ಗಳೊಳಗಡೆ ನೀರನ್ನ ಹಾಕ್ಕೊಂಡು ಮಿಕ್ಸಿಲಿ ಉಳಿದಿರುವಂತಹ ಮಸಾಲೆ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಚಿಕನ್ಗೆ ಅಷ್ಟೇ ಹಾಕಿದ್ದೆ. ಇವಾಗ ಸ್ವಲ್ಪ ಅಕ್ಕಿ ಮತ್ತು ನೀರು ಹಾಕ್ತೀವಲ್ವ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದು ಒಂದು ಸಲ ತಿರುಗಿ ಇದು ಕುದಿ ಬರಬೇಕಾಗುತ್ತೆ. ಈಗ ನೀರು ಚೆನ್ನಾಗಿ ಕುದಿಯತ್ಲಿ, ಅಲ್ಲಿವರೆಗೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಬರೋಣ ಇದನ್ನು.
ಇವಾಗ ನಾವು ಹಾಕಿರೋವಂಥ ನೀರು ಕುದೀತಾ ಇದೆ ನೋಡ್ತಿರ್ಬೋದು ನೀವು ಬೇಕಾದರೆ. ಈ ಟೈಮಲ್ಲಿ ನಾವು ಏನು ಅಕ್ಕಿ ತೊಗೊಂಡಿದ್ದೀನಿ, ಅಕ್ಕಿನ ನೀವು ಚಿಕನ್ನ ಉರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ ಎಣ್ಣೆ ಒಳಗಡೆ, ಆವಾಗ ಅಕ್ಕಿ ನೆನೆಸಿಟ್ರೆ ಸಾಕು. ನಾನು 2 ಲೋಟ ಆಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಒಂದು 5 ನಿಮಿಷ, ಯಾಕೆಂದರೆ ಚಿಕನ್ ಉರಿಯೋಕ್ಕೆ 5 ನಿಮಿಷ ತೊಗೊಂಡಿದ್ದೀವಿ, 5 ನಿಮಿಷ ನೆಂದರೆ ಸಾಕು. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ, ಅಳತೆ ಕರೆಕ್ಟಾಗಿರುತ್ತೆ. ನೀರನ್ನ ಹಾಕೋಬೇಕಾದ್ರೆ ಒಂದು ಅರ್ಧ ಲೋಟ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಸಾಲೆ ಹಾಕಿರ್ತೀವಿ, ಹಾಗೆ ಚಿಕನ್ ನೀರನ್ನ ಬಿಟ್ಟಿರುತ್ತೆ, ಒಂದು ಅರ್ಧ ಲೋಟ ನೀರು ಎಕ್ಸ್ಟ್ರಾನೇ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ನಾವು ನೀರನ್ನ ಹಾಕ್ಕೋಬೇಕಾದ್ರೆ ಅರ್ಧ ಲೋಟ ನೀರನ್ನ ಕಮ್ಮಿ ಹಾಕ್ಕೋಬೇಕಷ್ಟೇ. ಅಂದರೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕಿತ್ತಲ್ವ, ಅಲ್ಲಿ 3.5 ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ ಹಾಕೋದಷ್ಟೇ. ಇವಾಗ ನೋಡ್ತಿರ್ಬೋದು ಕುದೀತಾ ಇದೆ. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಇದನ್ನು 2 ವಿಸಿಲ್ ಬರ್ಸ್ಕೋಬೇಕಾಗುತ್ತೆ. 2 ವಿಸಿಲ್ ಬರ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ನಾನು 2 ವಿಸಿಲ್ ಬರ್ಸ್ಕೊಂಡು ಬರ್ತೀನಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು. 2 ವಿಸಿಲ್ ಬಂದು ಕುಕ್ಕರ್ ಕೂಡ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಸಿಂಪಲಾಗಿ ಮಾಡ್ಕೋದಂತಹ ಬಿರಿಯಾನಿ ರೆಡಿ. ಇವಾಗ ನೀಟಾಗಿ ಅಡಿಯಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಮೇಲ್ಗಡೆ ಮಸಾಲೆ ಫ್ಲೇವರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಈಕ್ವಲ್ ಆಗಲಿ ಅಂತ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬ್ಯಾಚುಲರ್ಸ್ ಆಗಿ ಅಡುಗೆ ಮಾಡೋಕ್ಕೆ ಬರದೇ ಇರೋರಿಗೆ ಹೇಳ್ ಮಾಡಿಸಿರುವಂಥ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಒಂದು ಸಲ ಮಾಡಿ ನೋಡಿ, ನೀವೇ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟೇ ರುಚಿಯಾಗಿರುತ್ತೆ. ಈ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.